ಹೊಟ್ಟೆ ನೋವು ಅಂದ್ರೆ ಗ್ಯಾಸ್ಟ್ರಿಕ್ ಮತ್ತು ಅಜೀರ್ಣ ಎಂದು ನಾವು ಭಾವಿಸ್ತೇವೆ. ಆದ್ರೆ ಅದು ಗಾಲ್ ಬ್ಲಾಡರ್ ಸ್ಟೋನ್ನ ಸ್ಟೋನ್ಗಳಿಂದನೂ ಆಗಿರಬಹುದು. ಇದರ ಬಗ್ಗೆ ಮಾಹಿತಿ ನೀಡಲು ನಮ್ಮೊಂದಿಗೆ ಡಾಕ್ಟರ್ ಸಂಜೀವ್ ಶೆಟ್ಟಿ, ಕನ್ಸಲ್ಟೆಂಟ್ ಮಿನಿಮಲ್ ಆಕ್ಸೆಸ್ ಹಾಗೂ ಬೇರಿಯಾಟ್ರಿಕ್ ಸರ್ಜನ್ ಇಲ್ಲಿದ್ದಾರೆ. ಗುಡ್ ಈವ್ನಿಂಗ್ ಸರ್. ಸರ್, ಇವಾಗ ಹೊಟ್ಟೆ ನೋವು ಅಂದ್ರೆ ಗ್ಯಾಸ್ಟ್ರಿಕ್ ತೊಂದ್ರೆನಾ ಅದು ಗಾಲ್ ಬ್ಲಾಡರ್ ಸ್ಟೋನ್ ಆಗಿರಬಹುದಾ? ಸೊ ಗ್ಯಾಸ್ಟ್ರಿಕ್ ತೊಂದರೆ, ಗಾಲ್ ಬ್ಲಾಡರ್ ಸ್ಟೋನ್ಸ್ ಇದು ಸಿಂಪ್ಟಮ್ಸ್ ಆಲ್ಮೋಸ್ಟ್ ಒಂದೇ ತರ ಇರಬಹುದು. ಸೊ ಗ್ಯಾಸ್ಟ್ರಿಕ್ ಅಂದ್ರೆ ಏನು? ಗ್ಯಾಸ್ಟ್ರಿಕ್ ಅಂದ್ರೆ ಉಣ್ಣಿರ್ಬೋದು, ನಮ್ದು ಅನ್ನನಾಳ ಅಥವಾ ಹೊಟ್ಟೆ ಪೌಚ್ ಅಥವಾ ಚಿಕ್ಕರ್ಲು ಸ್ಟಾರ್ಟಿಂಗ್ ಭಾಗದಲ್ಲಿ ಅಲ್ಸರ್ ಅಂತ ಹೇಳ್ತೇವಲ್ಲ, ಅದು ಅಲ್ಸರ್ ಬಿಕಾಸ್ ಆಫ್ ಸ್ಪೈಸಿ ಫುಡ್ ಇರ್ಬೋದು, ಬಿಕಾಸ್ ಆಫ್ ಆಲ್ಕೋಹಾಲ್, ಸ್ಮೋಕಿಂಗ್, ಬಿಕಾಸ್ ಆಫ್ ಬ್ಯಾಡ್ ಲೈಫ್ ಸ್ಟೈಲ್ ಇರ್ಬೋದು, ಆರ್ ಬಿಕಾಸ್ ಆಫ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇರುತ್ತೆ. ಅದರಲ್ಲಿ ನೋವು ಆಗತ್ತೆ, ಊಟ ಗ್ಯಾಸ್ಟ್ರಿಕ್ ಆಸಿಡ್ ಮೇಲ್ ಬಂದಂಗ ಆಗತ್ತೆ, ಹೊಟ್ಟೆ ಉಬ್ರ ಬಂದಂಗ ಆಗತ್ತೆ, ವಾಂತಿ ಬಂದಂಗೂ ಆಗಬಹುದು, ಅಂಡ್ ಅಫ್ ಕೋರ್ಸ್ ನೋವು ಬರುತ್ತೆ. ಗಾಲ್ ಬ್ಲಾಡರ್ ಸ್ಟೋನ್ಸ್ ಇದು ಸಿಂಪ್ಟಮ್ಸ್ ಸಿಮಿಲರ್ ಇರುತ್ತೆ. ಇಲ್ಲಿ ಮೇಲ್ಭಾಗದಲ್ಲಿ ನೋವು, ರೈಟ್ ಸೈಡ್ ಅಲ್ಲಿ ನೋವು, ಭುಜದಲ್ಲಿ ನೋವು, ಬ್ಯಾಕ್ ಪೇನ್, ಊಟ ಆದ್ಮೇಲೆ ಎಸ್ಪೆಷಲಿ ಫ್ಯಾಟಿ ಫುಡ್ ತಿಂದ ಮೇಲೆ ಸ್ವಲ್ಪ ವಾಂತಿ ಬರುವ ಫೀಲಿಂಗ್ ಇರಬಹುದು ಅಥವಾ ವಾಂತಿ ಬರಬಹುದು. ಇದೆಲ್ಲ ಬಿಕಾಸ್ ಆಫ್ ದ ಸಿಮಿಲಾರಿಟೀಸ್ ಅದಕ್ಕೆ ಕರೆಕ್ಟ್ ಆಗಿ ಎಕ್ಸ್ಪರ್ಟ್ ಹತ್ರ ಹೋದ್ರೆ ಸ್ವಲ್ಪ ಪೇಷಂಟ್ ಗೆ ಕರೆಕ್ಟ್ ಆಗಿ ಗೊತ್ತಾಗತ್ತೆ, ಡಯಾಗ್ನೋಸಿಸ್ ಆಗತ್ತೆ. ಇದು ಅಲ್ಸರ್ ಇಂದ ಆಗೋದು ನೋವು, ಇದು ಗಾಲ್ ಬ್ಲಾಡರ್ ಸ್ಟೋನ್ ಇಂದ ಆಗೋದು. ಇದು ಗಾಲ್ ಬ್ಲಾಡರ್ ಏನ್ ಕೆಲಸ ಮಾಡುತ್ತೆ ಸರ್ ಬಾಡಿಯಲ್ಲಿ? ಸೊ ಗಾಲ್ ಬ್ಲಾಡರ್ ಕೆಲಸ ಜಾಸ್ತಿ ಏನಿಲ್ಲ. ಪಿತ್ತ ಜ್ಯೂಸ್, ಪಿತ್ತ ನೀರ್ ಇದೆ ಅಲ್ಲ, ಲಿವರ್ ಇಂದ ಪ್ರೊಡಕ್ಷನ್ ಆಗತ್ತೆ ಅಂಡ್ ಗಾಲ್ ಬ್ಲಾಡರ್ ಸ್ಟೋರೇಜ್ ಆಗತ್ತೆ. ಸೊ ನಾವು ಯಾವಾಗ ಊಟ ಮಾಡ್ತೇವೆ, ಊಟ ಜೀರ್ಣ ಮಾಡ್ಲಿಕ್ಕೆ ಬಾಡಿಯಿಂದ ಸ್ವಲ್ಪ ಜ್ಯೂಸಸ್ ಪ್ರೊಡಕ್ಷನ್ ಆಗತ್ತೆ. ಅಂದ್ರೆ ಹೊಟ್ಟೆಯಲ್ಲಿ ಆಸಿಡ್ ಪ್ರೊಡಕ್ಷನ್ ಆಗತ್ತೆ, ಪ್ಯಾಂಕ್ರಿಯಾಸ್ ಇಂದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಬರುತ್ತೆ, ಸಿಮಿಲರ್ಲಿ ಲಿವರ್ ಇಂದ ಪಿತ್ತ ಬರುತ್ತೆ. ನಾವು ಫ್ಯಾಟಿ ಫುಡ್, ಫ್ರೈಡ್ ಫುಡ್, ನಾನ್ ವೆಜಿಟೇರಿಯನ್ ಫುಡ್, ಇಂಥದ್ದು ಫ್ಯಾಟ್ ರಿಚ್ ಫುಡ್ ಅನ್ನು ಜಾಸ್ತಿ ಬೆಳೆಸಿದ್ರೆ ಸ್ವಲ್ಪ ಜಾಸ್ತಿ ಪಿತ್ತ ಯೂಸೇಜ್ ಆಗತ್ತೆ, ಆಯ್ತಾ? ಸೊ ಈ ಪಿತ್ತಕೋಶದಿಂದ ಕೆಳಗ್ ಬಂದು ಚಿಕ್ಕಲ್ಲಿಗೆ ಹೋಗಿ ಊಟ ಜೀರ್ಣ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದು. ಸೊ ಗಾಲ್ ಬ್ಲಾಡರ್ ಮೇನ್ ಫಂಕ್ಷನ್ ಅಂದ್ರೆ ಪಿತ್ತದ್ದು, ಈ ಪಿತ್ತ ಜ್ಯೂಸ್ ಸ್ಟೋರೇಜ್. ಹೌದು. ಅದರಲ್ಲಿ ಕಲ್ಲಿ ಹೇಗಾಗುತ್ತೆ, ಯಾಕಾಗುತ್ತೆ? ಸೊ ಗಾಲ್ ಬ್ಲಾಡರ್ ಕಲ್ಲಾಗ್ಲಿಕ್ಕೆ ವಿವಿಧ ಕಾರಣಗಳಿವೆ. ಒಂದಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ, ಮೈಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್, ಟ್ರೈಗ್ಲಿಸರೈಡ್ ಎಲ್ಲ ಜಾಸ್ತಿ ಆದ್ರೆ ಗಾಲ್ ಬ್ಲಾಡರ್ ಸ್ಟೋನ್ಸ್ ಆಗ್ಬೋದು. ಇದು ಕೊಲೆಸ್ಟ್ರಾಲ್ ಕ್ರಿಸ್ಟಲ್ಸ್ ಆಗಿ ಆಮೇಲೆ ಸ್ಟೋನ್ಸ್ ಆಗತ್ತೆ. ಇಲ್ಲಾದ್ರೆ ಬೇರೆ ಏನಾದ್ರೂ ವ್ಯತ್ಯಾಸ, ಬ್ಲಡ್ ಅಲ್ಲಿ ಏನಾದ್ರೂ ವ್ಯತ್ಯಾಸ, ಬ್ಲಡ್ ಡಿಸೀಸಸ್, ಹಿಮೋಲೈಟಿಕ್ ಡಿಸೀಸಸ್, ಹೆರಿಡಿಟಿ ಸ್ಪಿರೋಸೈಟೋಸಿಸ್, ಇಂಥ ಡಿಸೀಸಸ್ ಅಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆರ್ ಸಡನ್ ವೇಟ್ ಲಾಸ್ ಆದವರು, ಬಿಕಾಸ್ ಆಫ್ ಡಯಟ್, ಲೈಫ್ ಸ್ಟೈಲ್ ಆರ್ ವೇರಿಯಸ್ ಅದರ್ ಥಿಂಗ್ಸ್, ಸಡನ್ ಕ್ವಿಕ್ಲಿ ವೇಟ್ ಲಾಸ್ ಆಗ್ತಾರಲ್ಲ, ಅವರಲ್ಲೂ ಗಾಲ್ ಬ್ಲಾಡರ್ ಸ್ಟೋನ್ಸ್ ಆಗುವ ಚಾನ್ಸಸ್ ಇದೆ. ಮೋಸ್ಟ್ ಕಾಮನ್ಲಿ ವಿ ಸಿ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್, ಅಂದ್ರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬಿಕಾಸ್ ಆಫ್ ದ ಹಾರ್ಮೋನಲ್ ಚೇಂಜಸ್ ಅಂಡ್ ಪ್ರಾಬ್ಲಿ ಬಿಕಾಸ್ ದ ವೇಟ್ ಗೇನ್ ಅಂಡ್ ದ ವೇಟ್ ಲಾಸ್, ಸರ್ಟನ್ ಚೇಂಜಸ್ ಅದು ಆಗತ್ತೆ ಬಾಡಿಯಲ್ಲಿ. ಅದರಿಂದ ಸ್ಟೋನ್ಸ್ ಆಗುವ ಚಾನ್ಸಸ್ ಸ್ವಲ್ಪ ಜಾಸ್ತಿ. ಅದಕ್ಕೋಸ್ಕರ ಹೆಂಗಸರಲ್ಲಿ ಸ್ವಲ್ಪ ಜಾಸ್ತಿ ಕಾಣ್ತೇವೆ ಗಾಲ್ ಬ್ಲಾಡರ್ ಸ್ಟೋನ್ಸ್. ಇದು ಯಾವ ಏಜ್ ಅವ್ರಿಗೆ? ಇವಾಗ ಹೆಂಗಸರಲ್ಲಿ ಜಾಸ್ತಿ ಅಂತ, ಯಾವ ಏಜ್ ಅವ್ರಿಗೆಲ್ಲ? ಜನರಲಿ ಇದು ಗಾಲ್ ಬ್ಲಾಡರ್ ಪಿತ್ತಕೋಶದ ಕಲ್ಲು ಅಡಲ್ಟ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಕಂಡು ಬರುದು. ಮಕ್ಕಳಲ್ಲೂ ಬರುತ್ತೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ನಾನು ಹೇಳಿದಂಗೆ ಬ್ಲಡ್ ಡಿಸಾರ್ಡರ್ಸ್, ಹೆರಿಡಿಟಿ ಸ್ಪಿರೋಸೈಟೋಸಿಸ್ ಅಥವಾ ವೇರಿಯಸ್ ಅದರ್ ಇಶ್ಯೂಸ್ ಬರ್ಬೋದು. ರೇರ್ ಸ್ವಲ್ಪ, ಬಟ್ ಬರುವ ಚಾನ್ಸಸ್ ಇರುತ್ತೆ, ಖಂಡಿತ ಇರುತ್ತೆ. ಜೆನೆಟಿಕ್ ಇರಬಹುದು ಸಮಟೈಮ್ಸ್. ಇದು ಗಾಲ್ ಬ್ಲಾಡರ್ ಸ್ಟೋನ್ ಇಂದ ಲಿವರ್ ಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಹೌದು. ಸೊ ಗಾಲ್ ಬ್ಲಾಡರ್ ಸ್ಟೋನ್ಸ್ ಈಗ ಪಿತ್ತಕೋಶದಿಂದ ಕೆಳಗೆ ಜಾರಿ ಪಿತ್ತಕೋಶದ ಪಿತ್ತ ಪೈಪ್ ಅಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ಆವಾಗ ಪಿತ್ತ ಫ್ಲೋ ಇರಲ್ಲ. ಸೊ ಅದರಿಂದಾಗಿ ಜಾಂಡಿಸ್ ಅಂತ ಕಾಯಿಲೆ ಆಗತ್ತೆ ಅಂಡ್ ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿ ಆಗುವ ಚಾನ್ಸ್ ಇರುತ್ತೆ ಆ ಬ್ಲಾಕೇಜ್ ಇಂದ. ಸೊ ಆವಾಗ ಲಿವರ್ ಗೆ ಸ್ವಲ್ಪ ಏಟ್ ಬರುವ ಚಾನ್ಸ್ ಇರುತ್ತೆ ಯಾವತ್ತು. ಇದಕ್ಕೆ ಏನು ಟ್ರೀಟ್ಮೆಂಟ್ ಇರುತ್ತೆ ಸರ್? ಸೊ ಗಾಲ್ ಬ್ಲಾಡರ್ ಸ್ಟೋನ್ಸ್ ಗೆ ಟ್ರೀಟ್ಮೆಂಟ್ ಅಂದ್ರೆ ಶಸ್ತ್ರಚಿಕಿತ್ಸೆ, ಅಂದ್ರೆ ಸರ್ಜರಿಯೇ ಮಾಡ್ಬೇಕು, ಆಯ್ತಾ? ಮೆಡಿಸಿನಲ್ ಟ್ರೀಟ್ಮೆಂಟ್ಸ್ ಹೇಳ್ತಾರೆ, ಸೋಷಿಯಲ್ ಮೀಡಿಯಲ್ಲೂ ಹೇಳ್ಬೋದು, ಸರ್ಟನ್ ಅದರ್ ಟೈಪ್ಸ್ ಆಫ್ ಮೆಡಿಕಲ್ ಪ್ರಾಕ್ಟಿಷನರ್ಸ್ ಹೇಳ್ತಾರೆ, ಬಟ್ ಅದರದ್ದು ಯಾವ್ದು ಎಫಿಕಸಿ ಇಲ್ಲ, ಇಲ್ಲಿವರೆಗೆ ಯಾವ್ದು ಎವಿಡೆನ್ಸ್ ಇಲ್ಲ. ಸರ್ಟನ್ ಆಯುರ್ವೇದಿಕ್ ಮೆಡಿಸಿನ್ಸ್ ಇದೆ, ಕೊಡ್ತಾರೆ, ಬಟ್ ಅದು ಮೇ ಬಿ 1 mm 2 mm ಕಲ್ಲು ಅದರಷ್ಟೇ ಕರಗುವ ಚಾನ್ಸಸ್ ಇರಬಹುದು. ಇದು ವೆರಿ ಸ್ಮಾಲ್ ಪರ್ಸೆಂಟೇಜ್ ಜನರಲ್, ಆಯ್ತಾ? ಬಟ್ ಮೆಜಾರಿಟಿ ಜನರಲ್ ಈ ಕಲ್ಲು ಯೂಶುವಲಿ ಹೋಗಲ್ಲ. ಇದಕ್ಕೆ ಸರ್ಜರಿಯೇ ಫೈನಲ್ ಟ್ರೀಟ್ಮೆಂಟ್. ಸರ್ಜರಿ ಅಂದ್ರಲ್ಲ ಸರ್, ಇದು ಓಪನ್ ಸರ್ಜರಿನಾ ಇಲ್ಲ ಲೇಸರ್ ಸರ್ಜರಿ? ಸೊ ಇದಕ್ಕೆ ಲೇಸರ್ ಸರ್ಜರಿ ಅಂತ ಈ ಟೆಕ್ನಾಲಜಿ ಇದಕ್ಕೆ ಇಲ್ಲ. ಸೊ ಲೇಸರ್ ಸರ್ಜರಿ ನಾವು ಯೂಶ್ಲಿ ಬೆಳೆಸೋದು ಕಿಡ್ನಿಯಲ್ಲಿ ಕಲ್ಲಾದ್ರೆ ಅಂತದೇನಾದ್ರು ಆದ್ರೆ ಲೇಸರ್ ಸರ್ಜರಿ ಇಸ್ ಯೂಸ್ಡ್. ಇದಕ್ಕೆ ಗಾಲ್ ಬ್ಲಾಡರ್ ಇಟ್ ಸೆಲ್ಫ್ ಅದು ಕಲ್ ಪ್ರೊಡಕ್ಷನ್ ಮಾಡ್ತೇವೆ, ಅದಕ್ಕೋಸ್ಕರ ಪಿತ್ತಕೋಶನೇ ತೆಗೆಯುವ ಸರ್ಜರಿ ಮಾಡ್ತೇವೆ ನಾವು. ಸೊ ಪಿತ್ತಕೋಶ ತೆಗೆಯುವುದು ನಾವು ಮುಂಚೆ ಓಪನ್ ಸರ್ಜರಿ ಆಗ್ತಾ ಇತ್ತು. ಈಗ ಹೊಸ ಟೆಕ್ನಾಲಜಿ ಅಂದ್ರೆ ಮಿನಿಮಲ್ ಆಕ್ಸೆಸ್ ಅಂತ ಹೇಳ್ತೇವಲ್ಲ, ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋಟಿಕ್, ಚಿಕ್ಕ ಗಾಯ ಮಾಡಿ ದುರ್ಬೀನ್ ಹೆಲ್ಪ್ ಅಲ್ಲಿ ನಾವು ಗಾಲ್ ಬ್ಲಾಡರ್ ಲಿವರ್ ಇಂದ ಬಿಡಿಸಿ ನಾವು ಬಾಡಿನ ಸರಿನ ತೆಗೆದು ಬಿಡ್ತೇವೆ. ಸೊ ದಿಸ್ ಇಸ್ ಅ ವರ್ಲ್ಡ್ ಓವರ್, ದಿಸ್ ಇಸ್ ಅ ಗೋಲ್ಡ್ ಸ್ಟ್ಯಾಂಡರ್ಡ್ ಇದಕ್ಕಂತ ಹೇಳುತ್ತೆ. ಸೇಫ್ ಸರ್ಜರಿ. ಇದಕ್ಕೆ ಕಾಂಪ್ಲಿಕೇಶನ್ ರೇಟ್ಸ್ ತುಂಬಾ ಕಮ್ಮಿ ಇದೆ. ಯು ಕ್ಯಾನ್ ಸೇ ಇಟ್ಸ್ ಲೆಸ್ ದೆನ್ 0.5%. ಯಾವ ಪರೀಕ್ಷೆಯಿಂದ ಗೊತ್ತಾಗುತ್ತೆ ಗಾಲ್ ಬ್ಲಾಡರ್ ಸ್ಟೋನ್ ಇದೆಯಾ ಇಲ್ಲ? ಹೌದು. ಸೊ ಫಸ್ಟ್ ಪರೀಕ್ಷೆ ಯಾವತ್ತೂ ಡಾಕ್ಟರ್ ಹತ್ರ ಒಂದು ಒಳ್ಳೆ ಹಿಸ್ಟ್ರಿ, ಪೇಷಂಟ್ಸ್ ಏನ್ ಹೇಳ್ತಾರೆ ಕರೆಕ್ಟ್ ಆಗಿ ನಾವು ಕೇಳಿ ನಮ್ಗೊಂದು ಅಂದಾಜಿ ಬರುತ್ತೆ ಏನ್
ಏನ್ ಇರ್ಬೋದು ಅಂತ. ಗ್ಯಾಸ್ಟ್ರಿಕ್ ನೀವು ಕೇಳಿದಂಗೆ ಫಸ್ಟ್ ಕ್ವಶನ್, ಅಲ್ಸರ್ ಇರ್ಬೋದಾ ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ಸ್ ಇರ್ಬೋದಾ? ಎರಡು ಡೌಟ್ ಇದ್ರೆ ನಾವು ಎಂಡೋಸ್ಕೋಪಿನೂ ಮಾಡಿಸ್ತೇವೆ ಅಂಡ್ ಅಲ್ಟ್ರಾಸೌಂಡ್ ಮಾಡಿ. ಸೊ ಅಲ್ಟ್ರಾಸೌಂಡ್ ಅಂದ್ರೆ ಹೊಟ್ಟೆದು ಸ್ಕ್ಯಾನಿಂಗ್, ಅದು ಖಾಲಿ ಹೊಟ್ಟೆಲಿ ಮಾಡ್ಬೇಕು. 4 to 6 hours, 4 ರಿಂದ 6 ಗಂಟೆ ಖಾಲಿ ಹೊಟ್ಟೆ ಇದ್ದು ಆ ಸ್ಕ್ಯಾನಿಂಗ್ ಮಾಡಿದ್ರೆ ಯಾವತ್ತು ಒಳ್ಳೇದು. ಸ್ಟೋನ್ ಕಂಡು ಬರುವ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಇಂಥ ಸಿಚುವೇಶನ್ಸ್. ಸಿಟಿ ಸ್ಕ್ಯಾನ್ ಇವೆಲ್ಲ ಹೌದು. ಸೊ ಸಮ್ ಟೈಮ್ಸ್ ಅಂದ್ರೆ ಗಾಲ್ ಬ್ಲಾಡರ್ ಸ್ಟೋನ್ ಕಾಂಪ್ಲಿಕೇಶನ್ ಆದಾಗ ಅಂದ್ರೆ ಏನೆಲ್ಲ ಆಗ್ಬೋದು, ಇನ್ಫೆಕ್ಷನ್ ಆಗ್ಬೋದು, ಗಾಲ್ ಬ್ಲಾಡರ್ ಕೀವ್ ಆಗ್ಬೋದು, ಅಲ್ಲಿ ಸಮ್ಟೈಮ್ಸ್ ಒಡೆದು ಹೋಗ್ಬೋದು, ಸಮ್ಟೈಮ್ಸ್ ಸ್ಟೋನ್ ಕೆಳಗ್ ಜಾರಿ ಜಾಂಡಿಸ್ ಆಗತ್ತೆ, ಪ್ಯಾಂಕಟೈಟಿಸ್ ಆಗತ್ತೆ. ಆವಾಗ ಪೇಷಂಟ್ ಗೆ ತುಂಬಾ ನೋವು, ತೀವ್ರವಾಗಿ ನೋವು ಇರುತ್ತೆ, ವಾಂತಿ ಇರುತ್ತೆ, ಏನೂ ಊಟ ಮಾಡ್ಲಿಕ್ಕೆ ಆಗಲ್ಲ, ಜಾಂಡಿಸ್ ಇರ್ಬೋದು, ಜ್ವರ ಇರ್ಬೋದು. ಸೊ ಅಂತ ಕಂಡೀಷನ್ಸ್ ಅಲ್ಲಿ ನಾವು ಯೂಶಲಿ ಸಿಟಿ ಸ್ಕ್ಯಾನ್ ಅಥವಾ MRI ಪ್ರಿಫರ್ ಮಾಡ್ತೀವಿ. ಇದು ಗಾಲ್ ಬ್ಲಾಡರ್ ತೆಗ್ದಾದ್ಮೇಲೆ ತೊಂದರೆ ಆಗಲ್ವಾ ಅಂತ ಮುಂದಕ್ಕೆ? ಹೌದು. ಸೊ ಗಾಲ್ ಬ್ಲಾಡರ್ ತೆಗ್ದಾದ್ಮೇಲೆ ಅಂದ್ರೆ ಗಾಲ್ ಬ್ಲಾಡರ್ ತೆಗಿಯೋದು ನಾವು ಯಾಕೆ? ಯೂಶಲಿ ಸ್ಟೋನ್ಸ್ ಇದ್ದಾಗ. ಸೊ ಸ್ಟೋನ್ಸ್ ಎಸ್ಪೆಷಲಿ ಸಿಂಪ್ಟಮ್ಯಾಟಿಕ್ ಸ್ಟೋನ್ಸ್ ಇದ್ರೆ ಬೇರೆ ರಿಸ್ಕ್ ಜಾಸ್ತಿ ಇರುತ್ತೆ. ನಾನು ಹೇಳಿದಂಗೆ ಕಾಂಪ್ಲಿಕೇಶನ್ಸ್ ಎಲ್ಲ ತುಂಬಾ ಜಾಸ್ತಿ ಆಗುವ ಚಾನ್ಸ್ ಇರುತ್ತೆ. ಆಮೇಲೆ ಎಮರ್ಜೆನ್ಸಿ ಸಿಚುವೇಶನ್ಸ್ ಅಲ್ಲಿ ಆಪರೇಷನ್ ಮಾಡ್ಬೇಕಾಗುತ್ತೆ. ಸೊ ಹಂಗೇನೆ ಕಾಂಪ್ಲಿಕೇಶನ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಯಾವತ್ತೂ ಇಟ್ ಇಸ್ ಸೇಫರ್ ಟು ಡೂ ದ ಸರ್ಜರಿ ದೆನ್ ಕೀಪ್ ದ ಸ್ಟೋನ್ಸ್, ಎಸ್ಪೆಷಲಿ ಸಿಂಪ್ಟಮ್ಸ್ ಇದ್ರೆ. ಓಕೆ, ನೀವು ಏನ್ ಮತ್ತೆ ಕೇಳಿದ್ದು? ನೀವು ಸಿಂಪ್ಟಮ್ಸ್ ಇದ್ರೆ ಮಾತ್ರ ಅಂದ್ರಲ್ಲ, ಸಿಂಪ್ಟಮ್ಸ್ ಇಲ್ದಿರ ಕಲ್ಲಿದೆ ಎಷ್ಟೋ ವರ್ಷದಿಂದ, ಅಂತವ್ರಿಗೆ ಸರ್ಜರಿ ಮಾಡ್ಬೇಕಾ ಬೇಡವಾ? ಸೊ ಯೂಶಲಿ ಇಂಥ ಪೇಷಂಟ್ಸ್ ಅಲ್ಲಿ ಆಪ್ಷನ್ಸ್ ಕೊಡ್ತೇವೆ ನಾವು, ಎಸ್ಪೆಷಲಿ ಯಂಗರ್ ಪೇಷಂಟ್ಸ್ ಅಲ್ಲಿ. ಇನ್ಸಿಡೆಂಟಲ್ ಆಗಿ ಸುಮಾರು ಜನರು ಬರ್ತಾರೆ, ಹೆಲ್ತ್ ಚೆಕ್ಅಪ್ ಮಾಡ್ಕೊಂಡು ಅಲ್ಟ್ರಾಸೌಂಡ್ ಮಾಡ್ಕೊಂಡು ಸಡನ್ಲಿ ಗಾಲ್ ಸ್ಟೋನ್ಸ್ ಇದೆ ಅಂತ ಗೊತ್ತಾಗತ್ತೆ. ಅವ್ರು ಕೇಳ್ತಾರೆ ಈಗ ಏನ್ ಮಾಡ್ಬೇಕು ನಾವು ಅಂತ. ಸೊ ಅವಾಗ ನಾವು ಹೇಳ್ತೇವೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ, ಜಾಸ್ತಿ ಎಣ್ಣೆ ಪದಾರ್ಥ, ಫ್ರೈಡ್ ಫುಡ್, ಪ್ರೊಸೆಸ್ಡ್ ಫುಡ್, ಜಂಕ್ ಐಟಮ್ಸ್ ಎಲ್ಲ ತಿನ್ಬೇಡಿ ಜಾಸ್ತಿ, ಒಳ್ಳೆ ಎಕ್ಸರ್ಸೈಸ್, ಫಿಸಿಕಲ್ ಎಕ್ಸರ್ಸೈಸ್ ಎಲ್ಲ ಇರ್ಲಿ. ಆಮೇಲೆ ಸಿಂಪ್ಟಮ್ಸ್ ಗೆ ವಾಚ್ ಔಟ್ ಮಾಡಿ ಅಂತ ಹೇಳ್ತೇವೆ. ಸಿಂಪ್ಟಮ್ಸ್ ನಾನು ಹೇಳಿದಂಗೆ ವಾಂತಿ ಬರೋ ತರ ಫೀಲಿಂಗ್ ಅಥವಾ ವಾಂತಿ ಊಟ ಮಾಡಿದ್ಮೇಲೆ, ಸ್ವಲ್ಪ ಅಜೀರ್ಣ ಆಗೋದು, ಹೊಟ್ಟೆ ನೋವು, ಎಸ್ಪೆಷಲಿ ರೈಟ್ ಸೈಡ್ ಅಲ್ಲಿ, ಭುಜ ನೋವು, ಬ್ಯಾಕ್ ಪೇನ್, ಇದೆಲ್ಲ ಆಗುವ ಚಾನ್ಸಸ್ ಇರುತ್ತೆ ಟೈಮ್ಸ್. ಸೊ ಇದಿದ್ರೆ ಇಮಿಡಿಯೇಟ್ ತಕ್ಷಣ ನಿಯರೆಸ್ಟ್ ಗ್ಯಾಸ್ಟ್ರೆಂಟಾಲಜಿಸ್ಟ್ ಅಥವಾ ಜನರಲ್ ಸರ್ಜನ್ ಹತ್ರ ಹೋಗಿ ಕನ್ಸಲ್ಟೇಷನ್ ಮಾಡಿ ಅಂತ ಹೇಳ್ತೇವೆ. ಅದರ್ವೈಸ್ ವೇಟ್ ಅಂಡ್ ವಾಚ್ ಮಾಡಬಹುದು. ಬಟ್ ಎಸ್ಪೆಷಲಿ ಪೀಪಲ್ ಹೂ ಆರ್ ಹ್ಯಾವಿಂಗ್ ಶುಗರ್, BP, ಹಾರ್ಟ್ ಇಶ್ಯೂ, ಏಜ್ ಜಾಸ್ತಿ ಆದವರಲ್ಲಿ ಸಿಂಪ್ಟಮ್ಸ್ ಜಾಸ್ತಿ ಇಲ್ಲದಿದ್ರೂ ನಾವು ಸರ್ಜರಿಗೆ ಸಜೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಯೂಶುವಲಿ. ಬಿಕಾಸ್ ಅಂತವರಲ್ಲಿ ಇನ್ಫೆಕ್ಷನ್ ಆದ್ರೂ ತುಂಬಾ ಜಾಸ್ತಿ ಆಗುತ್ತೆ. ಶುಗರ್, ಎಸ್ಪೆಷಲಿ ಶುಗರ್, BP, ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಆಮೇಲೆ ಸರ್ಜರಿನೂ ತುಂಬಾ ರಿಸ್ಕಿ ಆಗುತ್ತೆ. ಸೊ ಅವಾಗ ಕರೆಕ್ಟ್ ಆಗಿ ಹೆಲ್ತ್ ಅಲ್ಲಿ ಇರ್ತಾರೆ, ಆವಾಗ ನಾವು ಸರ್ಜರಿ ಮಾಡೋದು ಒಳ್ಳೇದಂತವರಲ್ಲಿ. ಸರ್, ಸ್ಟೋನ್ ಎಷ್ಟು ಸೈಜ್ ಇದ್ರೆ ಸರ್ಜರಿ ಬೇಕಾಗಬಹುದು? ಸೊ ಸ್ಟೋನ್ ಸೈಜ್ ಮುಖ್ಯ ಅಲ್ಲ. ಕೆಲವರು ಹೇಳ್ತಾರೆ ಸರ್ ನಮ್ದು 4 mm ಇದೆ, ಕೆಲವರು ಹೇಳ್ತಾರೆ 8 mm ಇದೆ. ಸೊ ಸ್ಟೋನ್ ಎಲ್ಲಿದೆ ಅದು ಮುಖ್ಯ. ಗಾಲ್ ಬ್ಲಾಡರ್ ಅಲ್ಲಿ ಬಾಡಿಯಲ್ಲಿ ಇದ್ರೆ ಯೂಶುವಲಿ ಎಸಿಂಪ್ಟಮ್ಯಾಟಿಕ್ ಇದ್ರೆ ಏನ್ ತೊಂದರೆ ಬರಲ್ಲ. ಬಟ್ ಗಾಲ್ ಬ್ಲಾಡರ್ ನೆಕ್ ಅಲ್ಲಿ ಅಂದ್ರೆ ಔಟ್ಲೆಟ್ ಅಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ಆವಾಗ ಇನ್ಫೆಕ್ಷನ್ ಕೀವ್ ಆಗುವ ಚಾನ್ಸ್ ಇರುತ್ತೆ ಅಥವಾ ಕೆಳಗೆ ಜಾರುವ ಚಾನ್ಸ್ ಇರುತ್ತೆ. ಸೊ ಸ್ಟೋನ್ ಲೊಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂಡ್ ಎಂತ ಪೇಷಂಟ್ ಗೆ ಏನೆಲ್ಲ ಇಶ್ಯೂಸ್ ಇದೆ, ಬೇರೆ ಹೆಲ್ತ್ ಇಶ್ಯೂಸ್ ಇದೆ, ಅದು ಇಂಪಾರ್ಟೆಂಟ್. ನಾನು ಹೇಳಿದಂಗೆ ಶುಗರ್ ಇದ್ದವರಿಗೆ, ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಯಾವಾಗ್ಲೂ ಕಂಟ್ರೋಲ್ಡ್ ಮ್ಯಾನರ್ ಅಲ್ಲಿ ಸರ್ಜರಿ ಪ್ಲಾನ್ ಮಾಡಿ ಮಾಡೋದು ಸೇಫರ್. ಅಂತವರಲ್ಲಿ ಸಿಂಪ್ಟಮ್ಸ್ ಇಲ್ಲದಿದ್ರೇನು ಬೆಟರ್ ಟು ಗೋ ಫಾರ್ ಸರ್ಜರಿ ಅವ್ರು ಫಿಟ್ ಇದ್ದಾಗ ದನ್ ವೇಟ್ ಫಾರ್ ಸಿಂಪ್ಟಮ್ಸ್. ಯಂಗ್ಸ್ಟರ್ಸ್ ವಿತ್ ನೋ ಪ್ರಾಬ್ಲಮ್, ನೋ ಹೆಲ್ತ್ ಇಶ್ಯೂಸ್, ವೇಟ್ ಅಂಡ್ ವಾಚ್ ಅಂತ ಹೇಳ್ತೇವೆ ನಾವು. ಇದು ಗಾಲ್ ಬ್ಲಾಡರ್ ತೆಗ್ದಾದ್ಮೇಲೆ ಏನು ತೊಂದರೆ ಆಗಲ್ವಾ ಅಂತ ನಮ್ಗೆ? ಹೌದು. ಸೊ ಗಾಲ್ ಬ್ಲಾಡರ್ ತೆಗ್ದಾದ್ಮೇಲೆ ಯೂಶುವಲಿ ಲಿವರ್ ಅದರದ್ದು ಫಂಕ್ಷನ್ ಅನ್ನು ಟೇಕ್ ಓವರ್ ಮಾಡುತ್ತೆ. ಸ್ವಲ್ಪ ಸ್ಮಾಲ್ ಪರ್ಸೆಂಟೇಜ್ ಕೆಲವರಲ್ಲಿ ಹೈ ಫ್ಯಾಟಿ ಫುಡ್ ಅಂದ್ರೆ ತುಂಬಾ ಕೊಬ್ಬಿರುವ ಊಟ ಮಾಡಿದ್ರೆ, ನಾನ್ ವೆಜ್, ಜಂಕ್ ಫುಡ್ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಅಜೀರ್ಣ ಆಗುವ ಚಾನ್ಸಸ್ ಇರುತ್ತೆ. ಬಟ್ ಅದು ಬಿಟ್ಟು ಯೂಶುವಲಿ ಏನೂ ಆಗಲ್ಲ. ಜನರಲ್ ಇರೋಂತ ಕ್ವೆಶ್ಚನ್ ಸರ್, ಇದು ಗಾಲ್ ಬ್ಲಾಡರ್ ಸ್ಟೋನ್, ಕಿಡ್ನಿ ಸ್ಟೋನ್ ಎರಡು ಒಂದೇನಾ? ಇಲ್ಲ. ಸೊ ಗಾಲ್ ಬ್ಲಾಡರ್ ಸಿಸ್ಟಮೇ ಬೇರೆ, ಇದು ಹೆಪಟೋಬಿಲಿಯರಿ ಸಿಸ್ಟಮ್ ಅಂತ ಹೇಳ್ತೇವೆ. ಕಿಡ್ನಿ ಸ್ಟೋನ್ ಬೇರೆನೆ ಸಿಸ್ಟಮ್, ರೀನಲ್ ಸಿಸ್ಟಮ್. ಅದು ಎರಡಕ್ಕೂ ಅದು ಆಗುವ ಕಾರಣನೂ ಬೇರೆ ಬೇರೆ. ಸೊ ಅದಕ್ಕೋಸ್ಕರ ಕೆಲವರು ಹೇಳ್ತಾರೆ ನೀರ್ ಕುಡಿದ್ರೆ ಗಾಲ್ ಬ್ಲಾಡರ್ ಸ್ಟೋನ್ ಹೋಗತ್ತಾ ಕೇಳ್ತಾರೆ. ಇಲ್ಲ, ಇದಕ್ಕೆ ಏನ್ ಸಂಬಂಧ ಇಲ್ಲ. ಕಿಡ್ನಿ ಸ್ಟೋನ್ ನೀರ್ ಕುಡಿದ್ರೆ ಎಸ್ ಕರೆಕ್ಟ್, ದಟ್ ಮೈಟ್ ಪ್ಲೇ ಅ ರೋಲ್. ಬಟ್ ಗಾಲ್ ಬ್ಲಾಡರ್ ಸ್ಟೋನ್ ಮತ್ತೆ ಕಿಡ್ನಿ ಸ್ಟೋನ್ ಕಂಪ್ಲೀಟ್ಲಿ ಬೇರೆ ಬೇರೆ ಇರುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಬೇರೆ ಇದೆ. ಸರ್, ಇದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳಿದ್ರಲ್ಲ, ಅದು ಎಷ್ಟು ದಿನದವರೆಗೂ ಇರಬೇಕು ಅಡ್ಮಿಟ್ ಆದ್ರೆ? ಯಾವಾಗ? ಸೊ ಲ್ಯಾಪ್ರೋಸ್ಕೋಪಿ ಅಥವಾ ರೊಬೋಟಿಕ್ ಸರ್ಜರಿಯಲ್ಲಿ ನಾನು ಹೇಳಿದಂಗೆ ಮಿನಿಮಲ್ ಆಕ್ಸೆಸ್ ಅಂದ್ರೆ ಚಿಕ್ಕ ಗಾಯ ಮಾಡಿ 3 ರಿಂದ 4 ಗಾಯ ಇರುತ್ತೆ, ಅರೌಂಡ್ 0.5 centimeter to 1 centimeter. ಸೊ ನೋವು ಕಮ್ಮಿ ಇರುತ್ತೆ, ರಿಕವರಿನೂ ಜಾಸ್ತಿ ಇರುತ್ತೆ. ಪೇಷಂಟ್ ಇದು ಜಾಸ್ತಿ ಬೇಗ ಇರುತ್ತೆ ಕಂಪೇರ್ ಟು ಓಪನ್ ಸರ್ಜರೀಸ್. ಯೂಶುವಲಿ ಒಂದು 2 ರಿಂದ 3 ದಿನ ಇರಬೇಕಾಗಬಹುದು. ಮೋಸ್ಟ್ ಪೇಷಂಟ್ಸ್ ಸರ್ಜರಿ ಆದ್ಮೇಲೆ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಆಗ್ತಾರೆ. ಸಮ್ ಟೈಮ್ಸ್ ಮೇ ಬಿ 1 or 2 extra days ಆಗಬಹುದು ಇಫ್ ಇಟ್ಸ್ ಅ ಕಾಂಪ್ಲಿಕೇಟೆಡ್ ಸರ್ಜರಿ. ಅಂಡ್ ಸರ್ಜರಿ ಆದ್ಮೇಲೆ ಜನರಲಿ ವಿದಿನ್ ಫ್ಯೂ ಅವರ್ಸ್ ನಾವು ಲಿಕ್ವಿಡ್ ಡಯಟ್ ಸ್ಟಾರ್ಟ್ ಮಾಡ್ತೇವೆ ಅಂಡ್ ನಾರ್ಮಲ್ ಸಾಫ್ಟ್ ಡಯಟ್ ಅಲ್ಲಿ ನಾವು ಡಿಸ್ಚಾರ್ಜ್ ಮಾಡ್ತೇವೆ ಪೇಷಂಟ್ ಅನ್ನು. ಓನ್ಲಿ ಥಿಂಗ್ ಇಸ್ ನಾವು ಹೇಳ್ತೇವೆ ಜಾಸ್ತಿ ಹೆವಿ ಫುಡ್,
ಜಂಕ್ ಫುಡ್, ಫ್ರೈಡ್ ಫುಡ್, ಫ್ಯಾಟಿ ಫುಡ್, ನಾನ್ ವೆಜ್ ಒಂದು 1 ರಿಂದ 2 ವಾರ ಅವಾಯ್ಡ್ ಮಾಡಿ ಆಫ್ಟರ್ ಸರ್ಜರಿ ಅಂತ ಹೇಳ್ತೇವೆ. ಅಂಡ್ ಯಾವ್ದು ಎಕ್ಸರ್ಷನಲ್ ಆಕ್ಟಿವಿಟಿ ಬೇಡ, ಅಂದ್ರೆ ಹೆವಿ ಲಿಫ್ಟಿಂಗ್, ಯೋಗ, ಸ್ಪೋರ್ಟ್ಸ್, ಭಾರ ತೂಕ ಎತ್ತದ್ದು ಅದೆಲ್ಲ ಅವಾಯ್ಡ್ ಮಾಡಿ ಫಾರ್ ಅಟ್ ಲೀಸ್ಟ್ 6 ವೀಕ್ಸ್ ಅಂತ ಹೇಳ್ತೇವೆ. ಸರ್ಜರಿ ಆದ್ಮೇಲೆ ಎಷ್ಟು ದಿನಕ್ಕೆ ಕೆಲ್ಸಕ್ಕೆಲ್ಲ ಹೋಗ್ಬೋದು? ಯೂಶಲಿ ವಿದಿನ್ ಫ್ಯೂ ಡೇಸ್ ಕೆಲಸ ಮಾಡಬಹುದು. ಇತ್ತೀಚೆಗೆ ತುಂಬಾ ಜನರು ವರ್ಕ್ ಫ್ರಮ್ ಹೋಮ್ ಇರ್ತಾರೆ. ಸೊ ವಿದಿನ್ 2-3 ಡೇಸ್ ಜನ ಇಮಿಡಿಯೇಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಫೀಸಿಗೆ ಹೋಗ್ಬೇಕಾದ್ರೆ ಡಿಪೆಂಡಿಂಗ್ ಆನ್ ದಿಯರ್ ಕಮ್ಯೂಟ್, ಅಂದ್ರೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಇದ್ರೆ ನಾವು ಹೇಳ್ತೇವೆ ಅವಾಯ್ಡ್ ಬೈಕ್ ರೈಡಿಂಗ್ ಫಾರ್ ಅ ಫ್ಯೂ ವೀಕ್ಸ್ ಆರ್ ಕಾರ್ ಡ್ರೈವಿಂಗ್ ಫಾರ್ ಅ ಫ್ಯೂ ವೀಕ್ಸ್. ತುಂಬಾ ಲಾಂಗ್ ಡಿಸ್ಟೆನ್ಸ್ ಇದ್ರೆ, ಮನೆಯಿಂದ ಸ್ವಲ್ಪ ಹತ್ತಿರ ಇದ್ರೆ ಯು ಕ್ಯಾನ್ ಗೋ ಅಂತ ಯೂಶಲಿ ಹೇಳ್ತೇವೆ. ಬಟ್ ಟ್ರೈ ಟು ಟೇಕ್ ಕ್ಯಾಬ್ ಆರ್ ಆಟೋ ರಿಕ್ಷಾ ಆರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಪ್ರಿಫರೇಬ್ಲಿ ಫಾರ್ ಫ್ಯೂ ವೀಕ್ಸ್ ಅಂತ ವಿ ಸಜೆಸ್ಟ್. ಪ್ರೆಗ್ನೆನ್ಸಿಯಲ್ಲಿ ಇವಾಗ ಸ್ಟೋನ್ ಆದ್ರೆ ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಬಹುದಾ ಅಂತ? ಹೌದು, ಜನರಲಿ ಎಸಿಂಪ್ಟಮ್ಯಾಟಿಕ್ ಇದ್ರೆ ನಾವು ಮಾಡ್ಲಿಕ್ಕೆ ಹೋಗಲ್ಲ. ಸಿಂಪ್ಟಮ್ಸ್ ಇದ್ರೆ, ಅಂದ್ರೆ ತೀರಾ ನೋವು ಬಂದ್ರೆ, ವಾಂತಿ, ಇನ್ಫೆಕ್ಷನ್ ಆದ್ರೆ ಎಮರ್ಜೆನ್ಸಿಯಲ್ಲಿ ಮಾಡಬೇಕಾಗತ್ತೆ. ಬಟ್ ಜನರಲಿ ನಾವು ಫಸ್ಟ್ ಟ್ರೈಮಸ್ಟರ್ ಅಲ್ಲಿ ವಿ ಟೆನ್ ಟು ಅವಾಯ್ಡ್, ಬಿಕಾಸ್ ಅದು ಮಗುದು ಡೆವಲಪ್ಮೆಂಟ್ ಮ್ಯಾಕ್ಸಿಮಮ್ ಆಗೋದು, ಬೇಸಿಕ್ ಡೆವಲಪ್ಮೆಂಟ್ ಫಸ್ಟ್ ಟ್ರೈಮಸ್ಟರ್ ಆಗತ್ತೆ ಅಪ್ ಟು 20 ವೀಕ್ಸ್. ಸೊ ಜನರಲಿ ಅಪ್ ಟು 20 ವೀಕ್ಸ್ ವಿ ಟ್ರೈ ಅಂಡ್ ಅವಾಯ್ಡ್ ಸರ್ಜರಿ ಆಸ್ ಮಚ್ as ಪಾಸಿಬಲ್. ಬಟ್ ಎಮರ್ಜೆನ್ಸಿ ಕಂಡೀಷನ್ಸ್ ಅಲ್ಲಿ ಸಮಟೈಮ್ಸ್ ಮಾಡಬೇಕಾಗಬಹುದು. ಬಟ್ ಆಫ್ಟರ್ 20 ವೀಕ್ಸ್ ಜನರಲಿ ಇಟ್ ಇಸ್ ಕನ್ಸಿಡರ್ಡ್ ಸೇಫರ್ ಟು ಡೂ ದ ಸರ್ಜರಿ. ಇದು ಸರ್ಜರಿ ಆದ್ಮೇಲೂ ಸಹ ಮತ್ತೆ ಗಾಲ್ ಬ್ಲಾಡರ್ ಸ್ಟೋನ್ ಆಗೋ ಸಾಧ್ಯತೆ ಇದೆಯಾ? ಇಲ್ಲ. ಸೊ ಗಾಲ್ ಬ್ಲಾಡರ್ ಸ್ಟೋನ್ಸ್ ಆಗುದು ನಾನು ಹೇಳಿದಂಗೆ ಗಾಲ್ ಬ್ಲಾಡರ್ ಲೈನಿಂಗ್ ಇಂದಾನೆ ಅದು ಪ್ರೊಡಕ್ಷನ್ ಆಗಿ ಕಲ್ ಆಗುದು, ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಆಯ್ತಾ? ಸೊ ನಾವು ಗಾಲ್ ಬ್ಲಾಡರ್ ತೆಗಿತೇವಲ್ಲ ಸರ್ಜರಿಯಲ್ಲಿ, ಸೊ ಗಾಲ್ ಬ್ಲಾಡರ್ ತೆಗೆದ ಮೇಲೆ ಸ್ಟೋನ್ಸ್ ಆಗ್ಲಿಕ್ಕೆ ಕಾರಣ ಇಲ್ಲ. ಸೊ ಯೂಶಲಿ ಸ್ಟೋನ್ಸ್ ಆಗಲ್ಲ. ನಮ್ಗೆ ಗಾಲ್ ಬ್ಲಾಡರ್ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು.